ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಯಾರು ನಿಮ್ಗೆ ಮೋಸ ಮಾಡ್ತಾರೆ, ಸೊ ಮೋಸ ಮಾಡಿದಂತ ವ್ಯಕ್ತಿಗಳಿಗೆ ಸರಿಯಾಗಿ ರಿವೆಂಜ್ ಕೊಡಬೇಕು, ಸರಿಯಾಗಿ ಪಾಠ ಕಲಿಸ್ಬೇಕು. ಅದು ಸಕಾರಾತ್ಮಕವಾಗಿ ಪಾಸಿಟಿವ್ ಸೈಡ್ ಇಂದ ಸ್ವಲ್ಪ ಸ್ವಲ್ಪ ಯಾಮಾರಿದ್ರೆ, ನೆಗೆಟಿವ್ ಸೈಡ್ ಅಲ್ಲಿ ನೀವೇನಾದ್ರೂ ಅವ್ರಿಗೆ ಪಾಠ ಕಲ್ಸಕ್ ಹೋದ್ರೆ ನಿಮ್ಮ ಕಾಲ್ ಮೇಲೆ ನೀವೇ ಕಾಲನ್ನ ಹಾಕೊಳ್ತೀರಾ. ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ನಾನು ಬೆಸ್ಟ್ 5 ಟಿಪ್ಸ್ ನ ಶೇರ್ ಮಾಡ್ತೀನಿ. ಸೊ ಪಾಸಿಟಿವ್ ಸೈಡ್ ಅಲ್ಲಿ ಹೆಲ್ದಿ ವೇನಲ್ಲಿ ಹೇಗೆ ಅವ್ರಿಗೆ ಪಾಠ ಕಲಿಸ್ಬೋದು, ಯಾರು ನಿಮ್ಗೆ ಮೋಸ ಮಾಡಿದಾರಲ್ಲ ಅವರಿಗೆ ನೀವು ಆರಾಮ್ಸೆ ಹೆಲ್ದಿ ವೇನಲ್ಲಿ ಜೀವನ ಪರ್ಯಂತ ಶಿಕ್ಷೆ ಕೊಡುವಂತ ಒಂದು ಒಳ್ಳೆ ಪಾಠನ ಹೇಗೆ ನಾವು ಕೊಡ್ಬೋದು ಅನ್ನೋದಕ್ಕೆ 5 ಟಿಪ್ಸ್ ಕೊಡ್ತೀನಿ. ಕೊನೆ ತನಕ ನೋಡಿ. ಅಂಡ್ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇದೇ ತರದ ವಿಡಿಯೋಗಳು ಸಿಗುತ್ತೆ. ಅಂಡ್ ಕೌನ್ಸಿಲಿಂಗ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ, ಸೊ ಕಾಂಟ್ಯಾಕ್ಟ್ ಮಾಡ್ಬೋದು. ಮೊದಲನೇ ಪಾಯಿಂಟ್ ನೋಡೋಣ ಏನು ಅಂತ ಹೇಳಿದ್ರೆ, ಅವರನ್ನ ನಿರ್ಲಕ್ಷ್ಯ ಮಾಡಿ, ಇಗ್ನೋರ್. ಜಗತ್ತಿನ ಬೆಸ್ಟ್ ಟೂಲ್ ಅಂತ ಹೇಳಿದ್ರೆ ಇಗ್ನೋರ್ ಮಾಡುವಂತದ್ದು. ನೀವು ಯಾರನ್ನ ತುಂಬಾ ಕೇರ್ ಮಾಡ್ತಿದ್ರಿ, ಯಾರಿಗೆ ನೀವು ತುಂಬಾ ಸಮಯ ಕೊಡೋದು ಅಥವಾ ಅವರೊಟ್ಟಿಗೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡುವಂಥದ್ದು ಅಥವಾ ಕೇರ್ ಮಾಡೋದು, ಲವ್ ಮಾಡೋದು, ಅವ್ರ ಮಾತುಗಳಿಗೆ ಸ್ಪಂದನೆ ಮಾಡ್ತಾ ಇದ್ರೆ, ನಿಮ್ಮನ್ನ ನಿರ್ಲಕ್ಷ್ಯ ಮಾಡ್ತಾ ಇದ್ರು, ಅದೇ ಒಂದು ಕಾರಣ ಇಟ್ಕೊಂಡು, ಮೇಜರ್ ಕಾರಣ, ನಿಮ್ಮನ್ನ ಚೀಟ್ ಮಾಡಿದ್ದಾರೆ. ಸೊ ಅಂತ ವ್ಯಕ್ತಿಗಳಿಗೆ ನೀವು ಯಾವುದೇ ಕಾರಣಕ್ಕೂ ಕೂಡ ಲೈಫ್ ಅಲ್ಲಿ ಕೇರ್ ಮಾಡಬೇಡಿ, ಇಗ್ನೋರ್ ಮಾಡಿ ಬಿಸಾಕಿ. ಇಗ್ನೋರ್ ಮಾಡಿದಾಗ 100% ಬಿಕಾಸ್ ನಿಮ್ಮನ್ನ ತುಂಬಾ ಕೇವಲ ನೋಡ್ಕೊಂಡಿರ್ಬೇಕಾರೆ ಅವ್ರ ಮೈಂಡ್ ಅಲ್ಲಿ ನಿಮ್ಮನ್ನ ಎಲ್ಲೋ ಒಂದ್ ಕಡೆ ಮೂಲೆಯಲ್ಲಿ ಯೋಚನೆ ಮಾಡ್ತಾ ನೋಡ್ತಾ ಇರ್ತಾರೆ. ಅವರು ನೀವು ಇಗ್ನೋರ್ ಮಾಡ್ತಿರ್ಬೇಕಾರೆ ಏನ್ ಮಾಡ್ತಾರೆ, ಇವ್ರು ಹೆಂಗ್ ರಿಯಾಕ್ಟ್ ಮಾಡ್ತಾರೆ ನೋಡ್ತಾ ಇರ್ತಾರೆ. ಸೊ ನೀವು ಇಗ್ನೋರ್ ಮಾಡಿದಾಗ ಡೆಫಿನೆಟ್ಲಿ ಅಗೇನ್ ನಾಯಿ ತರ ಅವರು ನಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ, ನಮ್ಮ ಹಿಂದೆ ಬರೋಕೆ ಪ್ಲಾನ್ ಮಾಡ್ತಿರ್ತಾರೆ. ಅಂಡ್ ನಾವು ದ ಬೆಸ್ಟ್ ಆನ್ಸರ್ ಕೊಟ್ಟಂಗೆ ಲೆಕ್ಕಾಚಾರ ಜೀವನದಲ್ಲಿ. ಸೆಕೆಂಡ್ ಪಾಯಿಂಟ್ ನೋಡೋಣ ಏನು ಅಂತ ಹೇಳಿದ್ರೆ, ಯಶಸ್ಸಿನಿಂದ ಪ್ರತೀಕಾರ. ಅಂದ್ರೆ ನಿಮ್ಮ ಜೀವನನೇ ಚೆನ್ನಾಗಿ ಇಟ್ಕೊಬೇಕಾಗತ್ತೆ. ನೋಡಿ, ಯಾರು ನಿಮ್ಗೆ ಮೋಸ ಮಾಡಿದ್ದಾರೆ ಅವ್ರಿಗೆ ಒನ್ ಆಫ್ ದ ಬೆಸ್ಟ್ ನಿಮ್ಗೆ ಮೆಡಿಸಿನ್ ಹೋದ್ರೆ ವರ್ಕ್ ಆಗೋದೇನಂತ ಹೇಳಿದ್ರೆ ನಿಮ್ ಲೈಫ್ ಚೆನ್ನಾಗಿ ಇಟ್ಕೊಳ್ಳಿ. ನಾನು ಅದನ್ನೇ ಹೇಳ್ತೀನಿ. ನೀವು ಅವ್ರಿಗೆ ಏನೋ ಮಾಡಕ್ ಹೋಗ್ಬೇಡಿ. ಕೆಲವ್ರು ಏನ್ ಮಾಡ್ತಾರೆ, ಹೊಡಿಯಕ್ ಹೋಗ್ತಾರೆ, ಅವ್ರನ್ನ ಕಂಪ್ಲೇಂಟ್ ಕೊಡಕ್ ಹೋಗ್ತಾರೆ, ಇದೇನೋ ಮಾಡುದು ಬೇಡ. ನಿಮ್ ಲೈಫ್ ನೀವು ಜಬರ್ದಸ್ತ್ ಆಗಿ ಇಟ್ಕೊಳ್ಳಿ. ನಿಮ್ಮ ಗುರಿ, ನಿಮ್ಮ ಹಣಕಾಸಿನ ವಿಚಾರ, ನಿಮ್ಮ ನೆಮ್ಮದಿ, ನಿಮ್ಮ ಆರೋಗ್ಯ, ಇದನ್ನ ಸಖತ್ತಾಗಿ ಅವ್ರ ಮುಂದೆ ಇರ್ಬೇಕು. ನೀವು ಜೀವನ ಪರ್ಯಂತ ಇಂಥವ್ರನ್ನ ಮಿಸ್ ಮಾಡ್ಕೊಂಡೆ ಅಂತ ದಿನ ಬೆಳಗಾದ್ರೆ ಹೊಟ್ಟೆನಲ್ಲಿ ಖಾರ ಹಾಕೊಂಡು ಬದುಕ್ತಿರ್ಬೇಕು. ನೆಮ್ಮದಿನೇ ಇರಬಾರ್ದು ಅವ್ರಿಗೆ ನಿಮ್ಮ ನೋಡ್ತಿದಂಗೆ. ಹಂಗ ಬದುಕ್ಬೇಕು. ಆಕ್ಚುಲಿ ದ ಬೆಸ್ಟ್ ಮೆಡಿಸಿನ್ ಯಾರಿಗೆ ಮೋಸ ಮಾಡಿದವ್ರಿಗೆ ಇದು ಪ್ರತೀಕಾರ ತೀರಿಸ್ಕೊಳ್ಳೋದು. ಓಕೆ, ಸೊ ಇದನ್ನ ಯೂಸ್ ಮಾಡಿ. ನೆಕ್ಸ್ಟ್ ಪಾಯಿಂಟ್ ನೋಡೋಣ ಏನಂತ ಹೇಳಿದ್ರೆ, ಕಾನೂನಿನ ಮಾರ್ಗ ತಗೊಳ್ಳಿ. ಎಷ್ಟೋ ಜನ ಕಾನೂನನ್ನ ಕೈಗೆ ತಗೊಳ್ತಾರೆ. ಕಾನೂನನ್ನ ಕೈಗೆ ತಗೊಂಡ್ಬಿಟ್ರೆ ಹೇಳ್ತೀನಲ್ಲ, ನಿಮ್ ಲೈಫು ನೀವೇ ಏನ್ ಮಾಡ್ಕೋತೀರಾ, ನಿಮ್ ಕಾಲ ಮೇಲೆ ನೀವೇ. ಎಷ್ಟೋ ಜನ ಏನ್ ಮಾಡ್ತಾರೆ, ಅವ್ರನ್ನ ಹೊಡಿಯಕ್ ಹೋಗ್ತಾರೆ, ಸಾಯ್ಸಕ್ ಹೋಗ್ತಾರೆ. ನಮಗ್ ಹಿಂಗ್ ಮಾಡ್ಬಿಟ್ಟು ಆ ಕೋಪದಲ್ಲಿ ಏನೋ ಮಾಡ್ಬೇಕು ಅಂತ ಹೋಗ್ತಾರೆ. ತುಂಬಾ ತಪ್ಪಾಗತ್ತೆ. ನೀವ್ ಯಾರಿಗೂ ರೈಟ್ಸ್, ನೋಡಿ, ಯಾರಿಗೂ ರೈಟ್ಸ್ ಇಲ್ಲ ಲೈಫ್ ಅಲ್ಲಿ ಅವ್ರನ್ನ ಹೊಡಿಬೇಕು, ಸಾಯಿಸ್ಬೇಕಿಲ್ಲ. ನೀವು ನಂಬಿದ್ರಿ, ಎಲ್ಲೋ ಒಂದ್ ಕಡೆ ನಂಬಿದಾಗ ಮೋಸ ಆಗೋಯ್ತು, ಕರೆಕ್ಟ್. ಆದ್ರೆ ಆ ಮೋಸ ಆಗಿದ್ದಕ್ಕೆ ನಾವು ಬುದ್ಧಿ ಕಲಿಸ್ಬೇಕಂದ್ರೆ ಪಾಸಿಟಿವ್ ಸೈಡ್ ಅಲ್ಲಿ ಹೋಗೋಣ. ಯಾಕೆ ನಮ್ ಲೈಫ್ ಚೆನ್ನಾಗಿದ್ಕೊಂಡೆ ಅವ್ರು ಹುಡ್ಕೊಂಡು ಸಾಯ್ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು, ಕಾನೂನನ್ನ ಕೈಗೆ ತಗೊಳ್ಬಾರ್ದು, ಕಾನೂನಿಗೆ ಬಿಟ್ಬಿಡೋಣ. ಕೆಲವೊಂದಿಷ್ಟು ಜನ ಜೊತೆಗೆ ಇದ್ಕೊಂಡು ಮೋಸ ಮಾಡ್ತಿರ್ಬೇಕಾದ್ರೆ ಕಾನೂನಾತ್ಮಕವಾಗಿ ಏನೇನ್ ಮಾಡಕ್ಕಾಗತ್ತೆ ಲೀಗಲ್, ಅದನ್ನ ಬೇಕಾದ್ರೆ ಮಾಡ. ಇದು ಪಾಸಿಟಿವ್ ಸೈಡ್. ಸೊ ನೆಕ್ಸ್ಟ್ ಪಾಯಿಂಟ್ ನೋಡೋಣ, 4ನೇ ಪಾಯಿಂಟ್, ದೂರ ಉಳಿಯೋದು ಒಳ್ಳೇದು. ಯಾರು ನಿಮ್ಮನ್ನು ಮೋಸ ಮಾಡ್ತಾರೆ ಆ ವ್ಯಕ್ತಿಯಿಂದ ದೂರ ಇರ್ಬೇಕು. ಎಷ್ಟೋ ಜನ ಏನ್ ಮಾಡ್ತಾರೆ, ಯಾರು ಮೋಸ ಮಾಡಿರ್ತಾರೆ ಅವರಿಂದ ದೂರ ಆಗೋದ್ ಬಿಟ್ಟು ಮತ್ತೆ ಅವರೊತ್ತಿಗೆನೆ ಚೆನ್ನಾಗಿರೋಕ್ ಟ್ರೈ ಮಾಡ್ತಾರೆ, ಮತ್ತೆ ಕನೆಕ್ಟಿವಿಟಿ ಬರ್ತಾರೆ. ಸೊ ಏನಾಗತ್ತೆ, ಯಾರೊಟ್ಟಿಗೆ ನೀವು ಜಾಸ್ತಿ ಕನೆಕ್ಟ್ ಅಲ್ಲಿ ಇರ್ತೀರಿ, ಯಾರು ಮೋಸ ಮಾಡಿದ್ರು ಅವರೊಟ್ಟಿಗೆ ಮತ್ತೆ ಕನೆಕ್ಟ್ ಇದ್ದಾಗ 100% ಇನ್ನಷ್ಟು ನಿಮ್ಗೆ ಮೋಸ ಮಾಡುವಂತ ಎಲ್ಲಾ ಸಾಧ್ಯತೆಗಳಿದೆ. ಸೊ ಆ ಕಾರಣಕ್ಕೆ ಅವಶ್ಯಕತೆ ಇಲ್ಲ ರೀ, ಅವರೊಟ್ಟಿಗೆ ಕನೆಕ್ಟ್ ಅಲ್ಲಿ ಇರೋದೇನು ಅವಶ್ಯಕತೆ ಇಲ್ಲ, ಬಿಟ್ಟಾಕಿ. ಓಕೆ, ಒಂದ್ಸಲ ನೋಡ್ಕೊಂಡ್ಮೇಲೆ ಜೀವನ ಪರ್ಯಂತ ಆ ವ್ಯಕ್ತಿ ನಮ್ಮ ಪಾಲಿಗೆ ಡಿಲೀಟ್ ಆಗ್ಬೇಕು ಅಷ್ಟೇ. ರೈಟ್. ನೆಕ್ಸ್ಟ್ ಪಾಯಿಂಟ್ ನೋಡೋಣ, ಲಾಸ್ಟ್ ಪಾಯಿಂಟ್, ಮೆಂಟಲಿ ಸ್ಟ್ರಾಂಗ್. ಇದೆಲ್ಲದಕ್ಕೂ ಕೂಡ ನೋಡಿ, ನಾನು ಪಾಯಿಂಟ್ ಹೇಳಿದೆ, ಅವರನ್ನ ಇಗ್ನೋರ್ ಮಾಡಕ್ಕಾಗ್ಲಿ ಅಥವಾ ನೀವು ಯಶಸ್ಸಾಗಕ್ಕಾಗ್ಲಿ ಅಥವಾ ದೂರ ಇಲ್ಲಿ ಕಾನೂನಿನ ಪ್ರಕಾರ ಆಗ್ಲಿ ಅಥವಾ ದೂರ ಆಗ್ಲಿ, ಇದೆಲ್ಲದಕ್ಕೂ ಕೂಡ ಮೆಂಟಲಿ ಸ್ಟ್ರಾಂಗ್ ಇರ್ಬೇಕು. ನಿಮ್ಮ ಥಾಟ್ ಪ್ರೊಸೆಸ್, ನೀವು ಬದುಕಿನ ಅರ್ಥ ಮಾಡ್ಕೊಂಡಿರ್ತಕ್ಕಂಥ ರೀತಿ. ಬಿಕಾಸ್ ಇದೆಲ್ಲ ಚೆನ್ನಾಗಿರ್ಬೇಕಂದ್ರೆ ಮೆಂಟಲಿ ಫಿಟ್ ಇದ್ದಾಗ ಮಾತ್ರ ಚೆನ್ನಾಗಿರಕ್ ಸಾಧ್ಯ. ಒಂದು ಮನೆ ಆ ಬೇಸ್ ಚೆನ್ನಾಗಿದ್ದಾಗ ಮೇಲ್ಗಡೆ ನಿಮ್ದು ಎಷ್ಟೇ ಫ್ಲೋರ್ ಬಿಲ್ಡಿಂಗ್ ಕಟ್ಕೊಬಹುದು. ಬೇಸೇ ಚೆನ್ನಾಗಿಲ್ಲ ಅಂದ್ರೆ ಆಸ್ ಇಟ್ ಈಸ್ ನಿಮ್ಮ ಮೆಂಟಲಿ ಫಿಟ್ನೆಸ್ ಇದೆಯಲ್ಲ, ನಿಮ್ಮ ಲೈಫಿಗೆ ಅದೊಂಥರ ಬೇಸ್ ಇದ್ದ ಹಾಗೆ. ಅದನ್ನ ಚೆನ್ನಾಗಿ ಇಟ್ಕೊಂಡಿಲ್ಲ ಅಂತ ಹೇಳಿದ್ರೆ ಪ್ರತಿದಿನ ನೀವು ಅಳ್ತಾ ಕುತ್ಕೊಬೇಕಾಗತ್ತೆ. ಅಂಡ್ ಏನೇನೋ ಕಾನೂನನ್ನ ಕೈಗೆ ತಗೊಂಡು ಇನ್ನೇನೇನೋ ಮಾಡಕ್ ಹೋಗ್ಬಿಡ್ತೀರಾ. ಸೊ ಅದಾಗಬಾರ್ದು ಅಂದ್ರೆ ಮೆಂಟಲಿ ಫಿಟ್ ಆಗಿರಿ. ನಿಮ್ಮ ಥಾಟ್ ಪ್ರೊಸೆಸ್, ಆ ಥಾಟ್ ಪ್ರೊಸೆಸ್ ಒಳಗಡೆ ಅಂಡ್ ಪಾಸಿಟಿವ್ ಥಾಟ್ ಪ್ರೊಸೆಸ್ ಬಿಲ್ಡ್ ಮಾಡ್ತಾ ಹೋಗ್ಬೇಕು. ಅದರಿಂದ ಲೈಫ್ ಚೆನ್ನಾಗಿರ್ಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ಲೈಫ್ ಏನು ಅಂತ ಅರ್ಥ ಮಾಡ್ಕೊಳಕ್ ಟ್ರೈ ಮಾಡಿ. ಅದಾದ್ಮೇಲೆ ನಿಮ್ಗೆ ಇವೆಲ್ಲ ಕೂಡ ಈಸಿಲಿ ಹ್ಯಾಂಡಲ್ ಮಾಡ್ಬೋದು. ಸ್ನೇಹಿತರೆ, ವಿಡಿಯೋ ನೋಡಿದಿರಲ್ಲ, ಏನ್ ಅನಿಸ್ತಾ ಇದೆ ಅನಿಸಿಕೆನ ದಯವಿಟ್ಟು ವಿಡಿಯೋ ನೋಡ್ತಿದ್ರೆ ಕನ್ಫ್ಯೂಸ್ ಮಾಡ್ದಿರಾ ಕಮೆಂಟ್ ಸೆಕ್ಷನ್ ಹೋಗಿ ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ. ಮತ್ತೊಂದು ಟಾಪಿಕ್ ಅಲ್ಲಿ ನಾನು ನಿಮ್ಮೊಟ್ಟಿಗೆ ಸಿಗ್ತೀನಿ.